ಒಂದು ಯುದ್ಧ ವಿಶ್ವದ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧಕ್ಕೆ ಕದನ ವಿರಾಮ ಬಿದ್ದರೂ ಹಾರ್ಮುಜ್ ನಿರ್ಬಂಧ ಮುಂದುವರೆದಿದೆ. ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಮತ್ತಷ್ಟು ತಲೆದೋರಿದೆ. ಕರ್ನಾಟಕದಲ್ಲಿ ಎದುರಾಗಿರುವಂತಹ ಅನಿಲ ಅಭಾವಕ್ಕೆ ಸಚಿವರು ಕೇಂದ್ರದ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಇರಾನ್, ಅಮೆರಿಕ ನಡುವಿನ ಕದನ ವಿರಾಮದಲ್ಲೇ ಗೊಂದಲ ಏರ್ಪಟ್ಟಿದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದ್ದು ಕದನ ಕಾರ್ಮೋಡ ಸರಿಯದಾಗಿದೆ. ಅತಂತ್ರ ಸ್ಥಿತಿಯಲ್ಲಿ ಕದನ ವಿರಾಮ ಬಂದು ನಿಂತಿದೆ. ನಾಳೆ ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವಂತಹ ಶಾಶ್ವತ ಸಂಧಾನ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾರ್ಮುಜ್ ಜಲಸಂಧಿಗೆ ಮತ್ತೆ ಬೀಗ ಬಿದ್ದಿದೆ. ಇಸ್ರೇಲ್, ಇರಾನ್ ನಡುವಿನ ಯುದ್ಧೋನ್ಮಾದ ವಿಶ್ವಕ್ಕೆ ಮತ್ತೆ ಕಂಟಕವಾಗಿದೆ. ಲೆಬನಾನ್ ಮೇಲೆ ಇಸ್ರೇಲ್ ರಣದಾಳಿಗೆ ಇರಾನ್ ಕೆರಳಿ ಕೆಂಡವಾಗಿದೆ. ಹಾರ್ಮುಜ್ ಜಲಸಂಧಿಗೆ ಕೋಟ್ಯಾಂತರ ರೂಪಾಯಿ ಟೋಲ್ ಹಾಕೋಕೆ ನಿರ್ಧರಿಸಿದೆ. ಇದನ್ನ ಭಾರತ ವಿರೋಧಿಸಿದೆ. ರಾಜ್ಯದ ದಾವಣಗೆರೆ, ದಕ್ಷಿಣ ಬಾಗಲಕೋಟೆ ಮಿನಿ ಸಮರ ಮತದಾನಕ್ಕೆ ತೆರೆ ಬಿದ್ದಿದೆ. ಮತದಾನದ ದಿನವೇ ಕೆಲವೆಡೆ ಕುರುಡು ಕಾಂಚಾಣದ ಕುಣಿತ ಕಾಣಿಸ್ತು. ದಾವಣಗೆರೆಯಲ್ಲಿ ಮತಗಟ್ಟೆ ಬಳಿಯೇ ಗಲಾಟೆ ನಡೆದಿದೆ. ಅಸ್ಸಾಂ, ಪುದುಚೇರಿ, ಕೇರಳಂನಲ್ಲಿ ವಿಧಾನಸಭಾ ವೋಟಿಂಗ್ ನಡೆದಿದೆ. ರಾಜ್ಯದ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿಯೂ ಹೆಣ್ಣು ಮಕ್ಕಳದ್ದೇ ಕೈ ಮೇಲಾಗಿದೆ. ಪ್ರತಿ ವರ್ಷದಂತೆ ಫಲಿತಾಂಶದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನವನ್ನ ಗಳಿಸಿದೆ. ಯಾದಗಿರಿ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದೆ. ವಾಣಿಜ್ಯ ವಿಭಾಗದಲ್ಲಿ ದಿಶಾ ಹಾಗೆಯೇ ಅದಿತಿ ಎಂಬ ವಿದ್ಯಾರ್ಥಿನಿಯರು 600ಕ್ಕೆ 600 ಅಂಕ ಗಳಿಸಿ ಸಾಧನೆಗೈದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.